ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿಜನ್ ಫಾರ್ಮ್ ಇನ್ ಮಂಡ್ಯ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ನಮ್ಮ ಫಾರ್ಮಲ್ಲಿ ಇರ್ತಕ್ಕಂಥ ಐ ಫ್ಲೈಯರ್ಸ್ ಬಗ್ಗೆ ನೋಡೋಣ. ಏನಂದರೆ ನಾನು ಈ ವಿಡಿಯೋದಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ಅಕ್ಕಿಗಳೆಲ್ಲ ತೋರಿಸ್ತೀನಿ, ಐ ಫ್ಲೈಯರ್ಸು. ಮತ್ತು ನನಗೆ ಗೊತ್ತಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್ಸ್ ಐ ಫ್ಲೈಯರ್ಸ್ ಬಗ್ಗೆ ಹೇಳ್ತೀನಿ. ಮತ್ತು ಏನಂದರೆ ಈಗ ತುಂಬ ಟೈಮ್ ಇನ್ಕ್ರೀಸ್ ಮಾಡಬೇಕಂದ್ರೆ, ತುಂಬ ಹೊತ್ತು ಆರಬೇಕು ಅಂದರೆ ನಾರ್ಮಲಾಗಿ ಏನೇನು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಮ್ಯಾಕ್ಸಿಮಮ್ ಟೈಮ್ ಆರಿರ್ತಕ್ಕಂಥ ಅಕ್ಕಿಗಳು ಯಾವುದೈತೆ ಅಂದರೆ ಒಂದು ಅಕ್ಕಿಗಳೈತೆ. ಸೊ ಅದು ಎಷ್ಟು ಅಂದ್ರೆ ನಮ್ಮ ಹತ್ರ ಒಂದು 4.5 hours ತನಕ ಆರೈತೆ. ಸೊ ಅದು ಯಾವುದು ಏನು ಅಂತ ತೋರಿಸ್ತೀನಿ ನಿಮಗೆ. ಟೈಮ್ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನೇನು ಮಾಡಬೇಕು, ಸೊ ನಾವೇನೇನು ಫಾಲೋ ಆದ್ವಿ ಅಂತೆಲ್ಲ ಹೇಳ್ತೀನಿ. ಮತ್ತೆ ಆಮೇಲೆ ಏನಂದ್ರೆ ಮತ್ತೆ ವಿಡಿಯೋದ ಕೊನೆಯಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ನಮ್ಮ ಅಕ್ಕಿ ಆರ ಅಂತ ವಿಡಿಯೋಗಳು, ಪಲ್ಟಿ ಹೊಡಿ ಅಂತ ವಿಡಿಯೋಗಳೆಲ್ಲ ಹಾಕಿದ್ದೀನಿ. ಸೊ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಸೊ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ದೊರಕುತ್ತೆ ಅನ್ಸುತ್ತೆ. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಐ ಫ್ಲೈಯರ್ಸ್ ಚೆನ್ನಾಗಿರೋ ಅಕ್ಕಿಗಳನ್ನ ತಗೋಬೇಕು, ಬೆಸ್ಟ್ ಅಕ್ಕಿಗಳನ್ನ ತಗೋಬೇಕು ಅಂದ್ರೆ ಅದ್ರ ಕಣ್ಣನ್ ಪ್ಯಾಟರ್ನ್ ನೋಡಿದ್ರೆ ಸಾಕು, ಕಣ್ಣನ್ ನೋಡಿ ಇಟ್ಕೊಂಡು ನಾವು ಒಳ್ಳೆ ಅಕ್ಕಿಗಳನ್ನ ತಗೋಬಹುದು ಅನ್ಕೊಂಡಿದ್ದಾರೆ. ಅದು ತಪ್ಪು. ಕಣ್ಣು ಮಾತ್ರ ಅಲ್ಲ, ಅಕ್ಕಿದು ತಲೆ ಕೂಡ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಅಕ್ಕಿಲಿ ತಲೆ ನೋಡಿ, ತಲೆ ಮೇಲೆ ಏನಂದ್ರೆ ಸ್ವಲ್ಪ ಒಂಥರ ಬೆಂಡ್ ಆಗಿರೋ ತರ ಇರುತ್ತೆ ಈ ತರ. ಮತ್ತೆ ನೆಕ್ಸ್ಟ್ ಏನಂದ್ರೆ ನೀವು ರೆಕ್ಕೆ ಪ್ಯಾಟರ್ನ್ ಕೂಡ ಡಿಪೆಂಡ್ ಆಗುತ್ತೆ, ಮತ್ತೆ ಬಾಲ ಕೂಡ ಡಿಪೆಂಡ್ ಆಗುತ್ತೆ. ಬಾಲದಲ್ಲಿ ಎಷ್ಟು ರೆಕ್ಕೆಗಳೈತೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಅದು ಯಾವ್ದ್ಯಾವ್ದು ಏನು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಸೊ ನಾನು ಮೊದಲೇ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಹತ್ರ ಐ ಫ್ಲೈಯರ್ಸ್ ತುಂಬಾ ಜಾಸ್ತಿ ಏನಿಲ್ಲ. ಸೊ ನಾವೇನಂದ್ರೆ ಮೈನ್ ಆಗಿ ಓಮರು ಮತ್ತೆ ಫ್ಯಾನ್ಸಿ ಅಕ್ಕಿಗಳನ್ನ ಸಾಕ್ತಾ ಇದೀವಿ. ಸೊ ನಮ್ಮ ಹತ್ರ ಐ ಫ್ಲೈಯರ್ಸ್ ಒಂದು 3-4 ಜೊತೆ ಐತೆ. ಮತ್ತೆ ನಾವೇನಂದ್ರೆ ಫುಲ್ ಟೈಮು ನಾವು ಟ್ರೈನಿಂಗ್ ಕೊಟ್ಟು ಎಲ್ಲಾ ತರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ ಟೈಮಿಂಗ್ ತುಂಬಾ ಆರಿಸ್ಬೇಕು ಅಂತ ನಾವು ಯಾವಾಗ್ಲೂ ಟ್ರೈ ಮಾಡಿಲ್ಲ. ನಾವು ಮೈನ್ ಆಗಿ ಏನಂದ್ರೆ ನಮಗೆ ಬೇರೆ ವರ್ಕ್ ಇರೋದ್ರಿಂದ ಇದ್ರ ಬಗ್ಗೆ ತುಂಬಾ ಫೋಕಸ್ ಮಾಡಲ್ಲ. ನಾವು ಮೈನ್ ಆಗಿ ಏನಂದ್ರೆ ಬ್ರೀಡಿಂಗ್ ಬಗ್ಗೆ ಮಾತ್ರ ನೋಡ್ತಾ ಇರ್ತೀವಿ. ಯಾರಿಗಾದ್ರೂ ನಾನು ಹೇಳ್ತಕ್ಕಂಥ ಟಿಪ್ಸು ಇಲ್ಲ ಏನಾದ್ರು ನಿಮಗೆ ಡೌಟ್ ಐತೆ, ಇಲ್ಲ ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ತಿಳಿಸಿ. ಬಟ್ ನನಗೆ ಗೊತ್ತಿರತಕ್ಕಂಥ ಓವರ್ ವ್ಯೂ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮೊದಲನೇದಾಗಿ ಏನು ನೋಡೋಣ ಅಂದ್ರೆ ಅಕ್ಕಿದು ಕಣ್ಣು ಬಗ್ಗೆ ನೋಡೋಣ. ಕಣ್ಣು ನಾರ್ಮಲ್ ಆಗಿ ಯಾವ ತರ ಇರುತ್ತೆ ಅಂದ್ರೆ, ನೀವು ತಗೊಂಡು ಹೋಗ್ಬಿಟ್ಟು ಸೂರ್ಯನ ಕಿರಣದಲ್ಲಿ ಇಟ್ಕೊಂಡ್ರೆ ಅದ್ರ ಕಣ್ಣು ಕಪ್ಪುದು ಇದೈತಲ್ಲ, ಸೊ ಮಧ್ಯದಲ್ಲಿ ಇರತಕ್ಕಂಥ ಕಣ್ಣುದು ಅದು ತುಂಬಾ ಸಣ್ಣ ಆಗ್ಬೇಕು. ಅದು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಚೆನ್ನಾಗಿ ಅಕ್ಕಿ ಆರುತ್ತೆ ಅಂತ ಹೇಳ್ತಾರೆ. ಈಗ ಪಾರಿವಾಳದ ಕಣ್ಣಿನ ಕರಿಮಣಿ ಇರುತ್ತಲ್ಲ, ಅದು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಚೆನ್ನಾಗಿ ಅಕ್ಕಿ ಆರುತ್ತೆ, ಅಷ್ಟು ಟೈಮಿಂಗ್ ಕೊಡುತ್ತೆ, ಮತ್ತೆ ತುಂಬಾ ಹೈಟ್ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ಮೈನ್ ಪಾಯಿಂಟ್. ಸೊ ಇದು ನನಗೆ ಗೊತ್ತಿರತಕ್ಕಂತ ಒಂದು ಪಾಯಿಂಟ್. ನಾರ್ಮಲ್ ಆಗಿ ಏನಂದ್ರೆ ಇನ್ನೂ ತುಂಬಾ ಡಿಫ್ರೆಂಟ್ ಒಪಿನಿಯನ್ಸ್ ಮತ್ತೆ ಏನಂದ್ರೆ ಬೇರೆ ಬೇರೆ ತರ ಎಲ್ಲ ಕಂಡುಹಿಡಿಬಹುದು. ಸೊ ನನಗೆ ಗೊತ್ತಿರತಕ್ಕಂತ ಒಂದು ಪಾಯಿಂಟ್ ಏನಂದ್ರೆ ಈ ತರ ಅಕ್ಕಿನ ಕಂಡುಹಿಡಿಬಹುದು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಅಕ್ಕಿಗಳು ಇವಾಗ ತಲೆ ಮೇಲೆ ಇರುತ್ತಲ್ಲ, ತಲೆ ಮೇಲೆ ಏನಂದ್ರೆ ನಾನು ಆಗ್ಲೇ ತೋರಿಸ್ದಂಗೆ ಒಂಥರ ಬೆಂಡ್ ಆಗಿರ್ಬೇಕು. ನೀವು ತಲೆ ಮೇಲೆ ನೋಡಿದಾಗ ಫುಲ್ ಸ್ವಲ್ಪ ಫ್ಲಾಟ್ ಆಗಿರ್ಬೇಕು, ರೌಂಡ್ ಇರದೇ ಇರೋ ತರ. ಸೊ ಆ ತರ ಫ್ಲಾಟ್ ಆಗೈತೆ ಅಂದ್ರೆ ಆ ಅಕ್ಕಿಗಳು ಚೆನ್ನಾಗ್ ಆರುತ್ತೆ ಅಂತ ಹೇಳ್ತಾರೆ. ಮತ್ತೆ ಕಾಮನ್ ಆಗಿ ಏನಂದ್ರೆ ಐ ಫ್ಲೈಯರ್ಸ್ಗೆ ನಿಮ್ಗೆ ಕಾಲಲ್ಲಿ ರೋಮಗಳು ಜಾಸ್ತಿ ಏನಿರಲ್ಲ, ನಾರ್ಮಲ್ ಆಗಿ ನಾಟಿ ಅಕ್ಕಿ ತರನೇ ಇರುತ್ತೆ. ಮತ್ತೆ ಏನಂದ್ರೆ ನಿಮ್ಗೆ ಇದಕ್ಕೆ ಮೂಗೇನು ತುಂಬಾ ಜಾಸ್ತಿ ಇರಲ್ಲ. ಮತ್ತೆ ಸ್ವಲ್ಪ ಅಕ್ಕಿಗಳಿಗೆ ಮೂಗು ಆದಷ್ಟು ತುಂಬಾ ಸಣ್ಣ ಇರುತ್ತೆ, ಮತ್ತೆ ಶಾರ್ಟ್ ಆಗಿರುತ್ತೆ. ಮತ್ತೆ ಈ ಅಕ್ಕಿಗಳು ಏನಂದ್ರೆ ನೀವು ತಗೋ ಬಂದಿದ್ದೀರಾ ಅಂದ್ರೆ, ನೀವು ಬ್ರೀಡಿಂಗ್ ಪೇರೆ ತಂದಿದ್ರು ನೀವು ಭಯ ಪಡಬೇಕಾಗಿಲ್ಲ. ಇದು ಖಂಡಿತ ಹಳೆ ಮನೆಗೆ ಹಾರ್ಕೊಂಡು ಹೋಗಲ್ಲ. ಇದು ಸ್ವಲ್ಪ ನಾಟಿ ಅಕ್ಕಿ ತರನೇ, ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮ್ಮ ಹತ್ರ ಈಜಾಗಿ ಪಳಿಕೊಳ್ಳುತ್ತೆ. ಮತ್ತೆ ನಾರ್ಮಲ್ ಆಗಿ ಏನಂದ್ರೆ ಪಾರಿವಾಳಕ್ಕೆ 12 ರೆಕ್ಕೆ ಇರುತ್ತೆ ಬಾಲದಲ್ಲಿ. ಸೊ ಇದು ನಾರ್ಮಲ್ ಆಗಿ ಏನಂದ್ರೆ ಜಾಸ್ತಿ ಇದ್ದಷ್ಟು ಅಕ್ಕಿ ಚೆನ್ನಾಗಾರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ 13-14 ರೆಕ್ಕೆ ಇರ್ತಕ್ಕಂಥ ಅಕ್ಕಿಗಳು ನಿಮ್ಗೆ ಸಿಕ್ತು ಅಂದ್ರೆ ಆ ತರ ಅಕ್ಕಿಗಳು ಒಂಥರ ಸ್ಪೆಷಲ್. ಸೊ ನೀವು ಇದು ಆರ್ಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ತುಂಬಾ ಟೈಮಿಂಗ್ ಕೊಟ್ಟು ಮತ್ತೆ ತುಂಬಾ ಜಾಸ್ತಿ ಹೊತ್ತು ಆರಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ ಆ ತರ ಇದ್ರೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪಾರಿವಾಳಕ್ಕೆ ಬಾಲ ಯಾವ ತರ ಇರಬೇಕು ಅಂದ್ರೆ ಒಂಥರ ಹರಡ್ಕೊಂಡಿರಬಾರ್ದು, ಎಲ್ಲ ಒಂದೇ ಕಡೆ ಇದ್ರೆ ತುಂಬಾ ಒಳ್ಳೇದು. ಸೊ ನೀವು ಆರ್ತಾ ಇರ್ಬೇಕಾದ್ರೆ ಒಂದೇ ಕಡೆ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಮತ್ತೆ ಪಾರಿವಾಳಗಳು ನೀವು ಯಾವಾಗ್ಲೇ ಆರಿಸ್ಬೇಕಾದ್ರೂ ಏನಂದ್ರೆ ಜೊತೆನ ಬಿಡಿ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಮೇಲು ಫೀಮೇಲ್ 2 ಜೊತೆಲಿ ಆರ್ಕೊಂಡು ಹೋಯ್ತು ಅಂದ್ರೆ ಅವಾಗ ತುಂಬಾ ಹೊತ್ತು ಆರುತ್ತೆ. ಸೊ ನೀವು ಅದೇ ಸಿಂಗಲ್ ಆಗಿ ಬಿಟ್ಟಿದ್ರಿ ಅಂದ್ರೆ ಅದನ್ನ ಪೇರು ನುಡ್ಕೊಂಡು ಅದು ಬೇಗ ಬಂದ್ಬಿಡುತ್ತೆ. ಸೊ 2 ಜೊತೆಲಿ ಹೋಯ್ತು ಅಂದ್ರೆ ಅದು ಚೆನ್ನಾಗ್ ಆರುತ್ತೆ. ಸೊ ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ತುಂಬಾ ಫುಡ್ ಹಾಕಿರ್ತಾನೆ ಒಂದು ಮೀಡಿಯಂ ಆಗಿ ಫುಡ್ ಹಾಕಿ. ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಒಂದು 6 ಗಂಟೆಗೆ ಅಕ್ಕಿಗೆ ಫುಡ್ ಹಾಕಿದೀರಾ ಅಂದ್ರೆ ಸ್ವಲ್ಪ ಫುಡ್ ಹಾಕಿ ನೀರೆಲ್ಲ ಕುಡಿಸ್ಬಿಟ್ಟು ಸ್ವಲ್ಪ ಅದು ರೆಸ್ಟ್ ತಗೊಂಡು ಒಂದು 1 hour ಆತರ ಆದಾಗ ಒಂದು 7 ಗಂಟೆಗೆ ಆತರ ನೀವು ಆರಾಕ್ ಬಿಟ್ರೆ ಅದು ತುಂಬಾ ಹೊತ್ತು ಆರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಯಾಕೆಂದ್ರೆ ನೀವು ಫುಡ್ ಆಮೇಲೆ ಬಂದ್ಮೇಲೆ ಬೇಕಾದ್ರೆ ಮತ್ತೆ ಫುಡ್ ಹಾಕ್ಬೋದು ನೀವು. ನಾರ್ಮಲ್ ಆಗಿ ರೆಕ್ಕೆಗಳಲ್ಲಿ 3 ತರ ಪ್ಯಾಟರ್ನ್ಸ್ ಬರುತ್ತೆ. ಒಂದೇನಂದ್ರೆ ನೀವು ಇವಾಗ ಲಾಸ್ಟ್ 2 ರೆಕ್ಕೆ ಈಕ್ವಲ್ ಆಗಿರುತ್ತೆ, ಸೊ ಅದು ಒಂಥರ ಪ್ಯಾಟರ್ನ್. ಮತ್ತೆ ಇನ್ನೂ ಒಂಥರ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂದ್ರೆ ಲಾಸ್ಟ್ದು ತುಂಬಾ ಲೆಂತ್ ಇರುತ್ತೆ, ಮತ್ತೆ ಸೆಕೆಂಡ್ ಒನ್ ಶಾರ್ಟ್, ಮತ್ತೆ 3ನೇದು ಶಾರ್ಟ್ ಇರೋ ತರ. ಸೊ ಅದು ಹೆಂಗೆ ಅಂದ್ರೆ ಲಾಸ್ಟ್ ದೊಡ್ಡ ಇರುತ್ತೆ, ಅದಾದ್ಮೇಲೆ ಸಣ್ಣ ಆಗ್ತಾ ಹೋಗುತ್ತೆ. ಸೊ ಇದು ಸೆಕೆಂಡ್ ಟೈಮ್ ಪ್ಯಾಟರ್ನ್.
ಮೂರನೇ ತರ ಯಾವ ತರ ಪ್ಯಾಟ್ರನ್ ಅಂದ್ರೆ ನಿಮ್ಗೆ ಇವಾಗ ಮೊದಲನೇ ರೆಕ್ಕೆ ಲಾಸ್ಟ್ ಅಲ್ಲಿ ಇರತಕ್ಕಂಥ ದೊಡ್ಡ ರೆಕ್ಕೆ ಸ್ವಲ್ಪ ಸಣ್ಣ ಇರುತ್ತೆ, ಬಟ್ ಎರಡನೇ ರೆಕ್ಕೆ ಲೆಂತ್ ಇರುತ್ತೆ. ಸೊ ಬಟ್ ಮೂರನೇ ರೆಕ್ಕೆ ಮತ್ತೆ ಲಾಸ್ಟ್ ರೆಕ್ಕೆ ಎರಡು ಈಕ್ವಲ್ ಆಗಿರುತ್ತೆ. ಸೊ ಎರಡನೇ ರೆಕ್ಕೆ ಸ್ವಲ್ಪ ಲೆಂತ್ ಇರುತ್ತೆ, ಈ ತರ ಕೂಡ ಇರುತ್ತೆ. ಸೊ ಈ ತರ ಮೂರ್ ತರ ಪ್ಯಾಟ್ರನ್ ಇರುತ್ತೆ ಪಾರಿವಾಳಗಳಿಗೆ ರೆಕ್ಕೆಯಲ್ಲಿ. ಮತ್ತೆ ನಿಮ್ ಐ ಫ್ಲೈಯರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ನಿಮ್ದು ಐ ಫ್ಲೈಯರ್ಸ್ ಮಾತ್ರ ಹಾರಾಕ್ ಬಿಡಿ. ಬೇರೆ ಈ ನಾಟಿನೋ ಇಲ್ಲ ಓಮೋರೋ ಈ ತರ ಅಕ್ಕಿಗಳನ್ನ ಹಾರಾಕ್ ಬಿಡಬೇಡಿ. ಯಾಕೆಂದ್ರೆ ಆ ಅಕ್ಕಿಗಳು ತುಂಬಾ ಹೈಟ್ ಹೋಗಲ್ಲ, ಐ ಫ್ಲೈಯರ್ಸ್ ಮಾತ್ರ ಹೈಟ್ ಹೋಗುತ್ತೆ. ಸೊ ಅದು ಏನಾಗುತ್ತೆ ಅಂದ್ರೆ ನೀವು ಬೇರೆ ಅಕ್ಕಿಗಳು ಬಿಟ್ರೆ ಆ ಅಕ್ಕಿಗಳ ಜೊತೆ ಸೇರ್ಕೊಂಡು ಐ ಫ್ಲೈಯರ್ಸ್ ಬೇಗ ಕೆಳಗಡೆ ಇಳಿದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಎರಡು ಮಾತ್ರ ಬಿಟ್ಟಿದೀವಿ. ಸೊ ಇದೆರಡು ನಮ್ಮ ಹತ್ರ ಇದ್ದಂತ ಐ ಫ್ಲೈಯರ್ಸ್. ಸೊ ಇದನ್ನ ಮಾತ್ರ ಬಿಟ್ಟಿದ್ವಿ. ನೀವು ನೋಡ್ತಾ ಇರ್ಬೋದು ತುಂಬಾ ಹೈಟ್ ಹೋಗಿ ಆರ್ತಾ ಇರುತ್ತೆ. ಮತ್ತೆ ಏನಂದ್ರೆ ಇದು ನಾರ್ಮಲ್ ಆಗಿ ನಾವು ಪಲ್ಟಿ ಹೊಡೆಯೋದೆಲ್ಲ ಇದಕ್ಕೇನು ಟ್ರೈನಿಂಗ್ ಮಾಡಬೇಕಾಗಿಲ್ಲ. ಸೊ ಅದು ಆಕ್ಚುಲಿ ಈ ತರ ಜಾತಿ ಅಂತ ಅಕ್ಕಿಗಳು ಅದು ಆಟೋಮೆಟಿಕ್ ಆಗಿ ಅದೇ ಪಲ್ಟಿ ಹೊಡೆಯುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಒಂದೊಂದ್ ಕಡೆ ಬರ್ದಿದ್ದೀನಿ ಏನಂದ್ರೆ ಪಲ್ಟಿ ಹೊಡಿತೈತೆ ನೋಡಿ ಅಂತ. ತುಂಬಾ ಸಾರಿ ಹೊಡಿತಾ ಇರುತ್ತೆ, ತುಂಬಾ ದೂರದಿಂದ ಇರೋದ್ರಿಂದ ನಿಮ್ಗೆ ಸರಿಯಾಗಿ ಕಾಣಿಸಲ್ಲ. ಅಕ್ಕಿಗಳು ಕಾಮನ್ ಆಗಿ ಆರ್ಬೇಕಾದ್ರೆ ಏನಂದ್ರೆ ಒಂದೇ ಹೈಟಲ್ಲಿ ಎರಡು ಆರ್ತಾ ಇರುತ್ತೆ. ಸೊ ಜೊತೆಲಿ ಆರ್ತಾ ಇರ್ಬೇಕಾದ್ರೆ ಏನಂದ್ರೆ ಒಂದ್ ಅಕ್ಕಿ ಪಲ್ಟಿ ಹೊಡೆದ್ಬಿಟ್ಟು ಅದು ಕೆಳಗಡೆ ಬಂದು ಮತ್ತೆ ಅದು ವಾಪಸ್ ಅದರ ಜೊತೆಗೆ ಹೋಗಿ ಸೇರ್ಕೊಳುತ್ತೆ, ಮತ್ತೆ ಹೈಟ್ ಹೋಗುತ್ತೆ. ಸೊ ಈ ತರ ಎಕ್ಸ್ಚೇಂಜ್ ಮಾಡಿ ಎರಡು ಪಲ್ಟಿ ಹೊಡಿತಾನೆ ಇರುತ್ತೆ. ಮತ್ತೆ ಏನಂದ್ರೆ ನೀವು ಅಕ್ಕಿಗಳನ್ನ ಆರಿಸ್ಬೇಕಾದ್ರೆ ಗಂಡು ಹೆಣ್ಣು ಎರಡನ್ನೂ ಜೊತೆಲಿ ಬಿಟ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅದು ಎರಡು ಜೊತೆಲಿ ಚೆನ್ನಾಗಿ ಆರುತ್ತೆ. ನಿಮ್ಮ ಅಕ್ಕಿಗಳು ತುಂಬಾ ಹೊತ್ತು ಆರ್ಬೇಕು ಅಂದ್ರೆ ನೀವು ಯಾವ ತರ ಟ್ರೈನಿಂಗ್ ಕೊಡ್ಬೋದು ಅಂದ್ರೆ, ಸೊ ಅಕ್ಕಿ ಮೈನ್ ಆಗಿ ಬೇಕಾಗಿರೋದೇನಂದ್ರೆ ನಿಮ್ದು ತುಂಬಾ ಸಣ್ಣ ಇರಬೇಕು ಮತ್ತೆ ಲೈಟ್ ವೈಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಗಾಳಿ ತೂರೋ ತರ ಇರಬೇಕು ಅಕ್ಕಿ. ಸೊ ಅವಾಗ ಏನಂದ್ರೆ ನಿಮ್ಗೆ ತುಂಬಾ ಟೈಮಿಂಗ್ ಕೊಡುತ್ತೆ, ಮತ್ತೆ ಆದಷ್ಟು ಹೈಟ್ ಹೋಗುತ್ತೆ ಅಕ್ಕಿಗಳು. ಸೊ ಅಕ್ಕಿನ ಸಣ್ಣ ಆಗ್ಬೇಕು ಅಂತ ಜನ ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲ್ ಆಗಿ ಒಳ್ಳೆ ಟ್ರೈನಿಂಗ್ ಕೊಡಬೇಕು ಅನ್ನೋರು, ಸೊ ಅದಕ್ಕೊಂದು ಛತ್ರಿ ತರ ಕಟ್ಬಿಟ್ಟು ಅದರಲ್ಲಿ ಫುಲ್ಲು ಅಕ್ಕಿನ ತೇವ ಮಾಡ್ಬಿಟ್ಟು ಆ ಛತ್ರಿ ಒಳಗಡೆ ಬಿಟ್ಬಿಡ್ತಾರೆ. ಆ ಅಕ್ಕಿಗಳು ಏನಾಗುತ್ತೆ ಅಂದ್ರೆ ಬಿಸಿಲಲ್ಲಿ ಕೂತು ಕೂತು ಅದ್ರ ಬಾಡಿ ಎಲ್ಲ ಸಣ್ಣ ಆಗಿರುತ್ತೆ, ಜಾಸ್ತಿ ಫುಡ್ ಕೊಟ್ಟಿರಲ್ಲ. ಸೊ ಅದು ಆದಷ್ಟು ಸಣ್ಣ ಆಗುತ್ತೆ. ಆ ತರ ರೆಗ್ಯುಲರ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಈಗ ಪಟ್ಟ ಬಂದಿರುತ್ತೆ ನಿಮ್ಮ ಹತ್ರ ಮರಿ ಒಂದು 45 ದಿನ ಆಗಿರುತ್ತೆ. ಸೊ ಅವಾಗ ಮರಿ ಚೆನ್ನಾಗಿ ಆಗಿರುತ್ತೆ. ಒಂದನೇ ರೆಕ್ಕೆ ಎರಡನೇ ರೆಕ್ಕೆ ಬೀಳೋ ಅಂತ ಏಜ್ ಬಂದಾಗ ಒಂದು 60 ಡೇಸ್ ಆ ತರ ಆದಾಗ ಸ್ವಲ್ಪ ರೆಕ್ಕೆಗಳೆಲ್ಲ ಬಲ್ತು ಆ ಟೈಮಲ್ಲಿ ನೀವು ಈ ತರ ಮಾಡಿದ್ರೆ ಡೈಲಿ ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಫುಡ್ ಕೊಟ್ಬಿಟ್ಟು ಅಕ್ಕಿಗೆ ಚೆನ್ನಾಗಿ, ಅದಾದ್ಮೇಲೆ ಏನಂದ್ರೆ ನೀವು ನೀರಲ್ಲಿ ಉನಿ ಹಾಕ್ಬಿಟ್ಟು ತೇವ ಮಾಡ್ಬಿಟ್ಟು ಅಕ್ಕಿನ ಸ್ನಾನ ಮಾಡೋ ತರ ಅದನ್ನ ತಗೊಂಡು ಹೋಗ್ಬಿಟ್ಟು ನೀವು ಛತ್ರಿಲಿ ಬಿಟ್ಟು ಸಂಜೆ ತನಕನೂ ಇಲ್ಲ ಒಂದು ಅಟ್ಲೀಸ್ಟ್ ಒಂದು 2 to 3 hours ತನಕ ಬಿಸಿಲಲ್ಲಿ ಇಟ್ಟು ನೀವು ಅದಕ್ಕೆ ಅಭ್ಯಾಸ ಮಾಡಿದ್ರೆ ಅರೌಂಡ್ ಒಂದು 3 to 4 weeks ಈ ತರ ಮಾಡಿದ್ರಿ ಅಂದ್ರೆ ಸೊ ಅದೇನಾಗುತ್ತೆ ಅಂದ್ರೆ ಅಕ್ಕಿ ಫುಲ್ ಸಣ್ಣ ಆಗ್ಬಿಡುತ್ತೆ, ಮತ್ತೆ ಅದು ಅಭ್ಯಾಸ ಆಗುತ್ತೆ. ಸೊ ನೀವು ಅದಾದ್ಮೇಲೆ ಏನಂದ್ರೆ ಛತ್ರಿಗೂ ಕೂಡ ಅದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಅದಾದ್ಮೇಲೆ ನೀವು ಅಕ್ಕಿನ ಆರಕ್ಕೆ ಅಂತ ಬಿಟ್ರೆ ಅದು ಒಳ್ಳೆ ಟೈಮಿಂಗ್ ಕೊಡುತ್ತೆ ನಿಮ್ಗೆ. ಸೊ ಅದಕ್ಕೆ ಆದಂತ ಸ್ವಲ್ಪ ಫುಡ್ ಐಟಮ್ಗಳೆಲ್ಲ ಐತೆ. ಸೊ ನಮ್ಗೆ ಏನಂದ್ರೆ ನಾವು ಅಷ್ಟೊಂದೇನು ಟ್ರೈನಿಂಗ್ ಎಲ್ಲ ನೋಡಿಲ್ಲ, ಅದರಿಂದ ನಾವ್ ಏನ್ ಮಾಡಿದೀವಿ ಅಂದ್ರೆ ನಾವು ನಾರ್ಮಲ್ ಫುಡ್ ಯಾವ ತರ ಹಾಕ್ತಿವೋ ಅದೇ ತರ ಯೂಸ್ ಮಾಡಿದೀವಿ. ಬಟ್ ನೀವು ತುಂಬಾ ವಿಡಿಯೋಗಳು ಸಿಗುತ್ತೆ, ಬೇಕಾದ್ರೆ ನಾನು ಸರ್ಚ್ ಮಾಡಿ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ನಾರ್ಮಲ್ ಆಗಿ ಏನಂದ್ರೆ ನೀವು ಯಾವುದೋ ಒಂದು ಅಕ್ಕಿನ ತಂದ್ಬಿಟ್ಟು ಟೈಮಿಂಗ್ ಕೊಡ್ತಾ ಇಲ್ಲ ಅನ್ನೋದು ತಪ್ಪು. ನಾರ್ಮಲ್ ಆಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಹೆಲ್ತಿ ಆಗಿರ್ತಕ್ಕಂಥ ಅಕ್ಕಿನ ತರಬೇಕು, ಮತ್ತೆ ಅಕ್ಕಿಗೆ ಯಾವುದೇ ಒಂಥರ ರೋಗ ಇರಬಾರ್ದು, ಮತ್ತೆ ಯಾವುದೇ ಒಂಥರ ಮೆಡಿಸಿನ್ಸ್ ಕೊಟ್ಟು ಎಲ್ಲ ಪರ್ಫೆಕ್ಟ್ ಆಗಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಲಿವರ್ ಆಗ್ಲಿ ಜಂತುಳು ಆಗ್ಲಿ ಈ ತರ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಮೆಡಿಸಿನ್ಸ್ ಕೊಟ್ಟು ಅಕ್ಕಿ ಹೆಲ್ತಿ ಆಗಿ ಐತೆ ಅಂದ್ರೆ ಅವಾಗ ಅದು ನಿಮ್ಗೆ ತುಂಬಾ ಟೈಮಿಂಗ್ ಕೊಡುತ್ತೆ. ಸೊ ಮತ್ತೆ ಇನ್ನೂ ಏನಂದ್ರೆ ಈ ಗಂಟ್ಲು ಇರುತ್ತಲ್ಲ, ಗಂಟಲ್ಲಿ ಅದು ಬ್ರೀತಿಂಗ್ ಯಾವ ತರ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಸ್ವಲ್ಪ ಅಕ್ಕಿಗಳಿಗೆ ಅದು ಕ್ಲೋಸ್ ಆದಂಗಿರುತ್ತೆ, ಸೊ ಅದು ಬ್ರೀತಿಂಗ್ ಪ್ರಾಬ್ಲಮ್ ಆಗೋ ತರ ಅಕ್ಕಿಗಳು ಇರುತ್ತೆ. ಆ ಟೈಮಲ್ಲಿ ಏನಂದ್ರೆ ಅದು ತುಂಬಾ ಟೈಮಿಂಗ್ ಕೊಡಲ್ಲ ನಿಮ್ಗೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು. ಅದು ನಮ್ಗೆ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ತುಂಬಾ ಎಕ್ಸ್ಪೀರಿಯನ್ಸ್ ಇರತಕ್ಕಂಥವ್ರ ಹತ್ರ ನೀವು ಚೆಕ್ ಮಾಡಿದ್ರೆ ಅವ್ರು ಹೇಳ್ತಾರೆ. ಸೊ ಈ ತರ ಗಂಟ್ಲಿದ್ರೆ ನಿಮ್ಗೆ ಒಳಗಡೆ ನೋಡಬಹುದು ನೀವು ಬಾಯಿ ತೆಗೆದು, ಆ ತರ ಇದ್ರೆ ನಿಮ್ಗೆ ಅಕ್ಕಿಗಳು ಒಳ್ಳೆ ಟೈಮಿಂಗ್ ಕೊಡುತ್ತೆ ಅನ್ನೋ ತರನು ಇರುತ್ತೆ. ಸೊ ಯಾಕೆಂದ್ರೆ ಅದು ತುಂಬಾ ಆರ್ಬೇಕಾದ್ರೆ ಅದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ಕೆಳಗಡೆ ಇಳಿಯಕ್ ಚಾನ್ಸಸ್ ಐತೆ. ಈಗ ನೋಡಿ ನಮ್ದು ಅಕ್ಕಿ ಪಲ್ಟಿ ಹೊಡಿತಾ ಇರತಕ್ಕಂಥದ್ದು ನೋಡೋಣ. ಸೊ ಅಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಹೊಡಿತಾ ಐತೆ. ನಮ್ಮ ಹತ್ರ ಇರ್ತಕ್ಕಂಥ ಅಕ್ಕಿಗಳು ನಾರ್ಮಲ್ ಆಗಿ 3 ಪಲ್ಟಿ 2 ಪಲ್ಟಿ ಆ ತರ ಹೊಡಿಯುತ್ತೆ ಒಂದೇ ಸಾರಿಗೆ. ಸೊ ಈ ಟೂರ್ನಮೆಂಟ್ ಎಲ್ಲ ಬಿಡೋರು ಏನಂದ್ರೆ ಮೈನ್ ಆಗಿ ಒಂದು ಪಲ್ಟಿನಾರ ಹೊಡಿಬೇಕು ಅನ್ನೋ ತರ ನೋಡ್ತಾರೆ. ನಮ್ಮ ಅಕ್ಕಿಗಳು ನಾನು ಆಗ್ಲೇ ಹೇಳಿದೆ ವಿಡಿಯೋದಲ್ಲಿ ಬಿಗಿನಿಂಗ್ ಅಲ್ಲೇ ಏನಂದ್ರೆ 4.5 to 5 hours ಮ್ಯಾಕ್ಸ್ ಆರೈತೆ ನಮ್ಮ ಅಕ್ಕಿಗಳು. ಸೊ ಇದು ಆವಾಗ ತೆಗ್ದಿದಂತ ವಿಡಿಯೋನೇ. ಏನಂದ್ರೆ ಈ ಅಕ್ಕಿಗಳು ನಾರ್ಮಲ್ ಆಗಿ ಮನೆ ಸುತ್ತಾನೆ ಒಂದು ಸರೌಂಡಿಂಗ್ ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ. ಸೊ ಎಲ್ಲೂ ಹೋಗಲ್ಲ. ನೀವು ಏನಂದ್ರೆ ಮನೆ ಮೇಲೆ ನೋಡ್ತಾ ಇರ್ಬೋದು, ಅದು ನಿಮ್ಮ ಏರಿಯಾದಲ್ಲೇ ಸರೌಂಡಿಂಗ್ ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ. ನಮ್ಮ ಹತ್ರ ಕರೆಂಟ್ಲಿ ಏನಂದ್ರೆ ಎಲ್ಲಾ ತರ ಕಲರ್ ಅಲ್ಲೂ ಐ ಫ್ಲೈಯರ್ಸ್ ಇಲ್ಲ, ನಮ್ಮ ಹತ್ರ ತುಂಬಾ ಕಡಿಮೆ ಐತೆ. ನಾನು ಆಗ್ಲೇ ಹೇಳ್ದಂಗೆ 3 to 4 ಜೊತೆ ಐತೆ ಅಷ್ಟೇ. ಸೊ ಅದರಿಂದ ಏನಂದ್ರೆ ನಾನು ಎಲ್ಲಾ ತರ ಯಾವ ಕಲರ್ ಯಾವ್ದು ಅಂತ ಹೇಳಕ್ಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡಿಲ್ಲ. ಮೇ ಬಿ ಫ್ಯೂಚರ್ ಅಲ್ಲಿ ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ ಕಲರ್ ಯಾವ್ದು, ಮತ್ತೆ ಇದಕ್ಕೆ ಏನ್ ಸ್ಪೆಷಾಲಿಟಿ, ಇದನ್ನ ಯಾಕೆ ಈ ತರ ಕರೀತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಹೇಳ್ತಾರೆ
ಫಾರ್ ಎಕ್ಸಾಂಪಲ್ ಯಾವ ತರ ಕಲರ್ ಇದ್ರೆ ಅದನ್ನ ಸಬ್ಜಾ ಅಂತಾರೆ, ಯಾವ ತರ ಕಲರ್ ಇದ್ರೆ ಅದನ್ನ ರೋಸನ್ ಅಂತಾರೆ. ಸೊ ಈ ತರ ಎಲ್ಲ ಇನ್ಫಾರ್ಮೇಶನ್ ಬೇಕಾದ್ರೆ ಬೇರೆ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೀವು ಯಾವಾಗ್ಲಾರು ಬೇರೆಯವ್ರ ಹತ್ರ ಪಟ್ಟ ತರ್ತಾ ಇದ್ದೀರಾ ಅಂದ್ರೆ, ಮರಿಗಳನ್ನ ತರ್ತಾ ಇದ್ದೀರಾ ಅಂದ್ರೆ, ಸೊ ಅದ್ರ ತಾಯಿಕಿಗಳನ್ನ ಚೆಕ್ ಮಾಡಿ ಮತ್ತೆ ಅದು ಯಾವ ತರ ಟೈಮಿಂಗ್ ಕೊಟ್ಟೈತೆ ಅನ್ನೋದು ನೋಡಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಐ ಫ್ಲೈಯರ್ಸ್ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಅದು ಎಷ್ಟು ಟೈಮಿಂಗ್ ಕೊಟ್ಟೈತೆ, ಅದ್ರ ತಾಯಿಕಿ ಯಾವ ತರ ಐತೆ ಅನ್ನೋದು ಏನು ಗೊತ್ತಿರಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾವ್ ಈ ಅಕ್ಕಿಗಳು ತಂದಿದೀವಲ್ಲ, ಇದು ರೆಗ್ಯುಲರ್ ಆಗಿ ಒಂದು ನಮ್ಮ ಫ್ರೆಂಡ್ ಹತ್ರನೇ ತಂದಿದ್ದು. ಅವ್ರದ್ದು ಏನಂದ್ರೆ ಅವ್ರ ಹತ್ರ ಬರೋ ಅಂತ ಪ್ರತಿ ಮರಿಗಳು ಒಳ್ಳೆ ಟೈಮಿಂಗ್ ಕೊಟ್ಟೈತೆ. ಸೊ ಇದು ನಮ್ಮ ಹತ್ರ ತಂದಿದ್ದು ಒಂದು 4ನೇ ರೆಕ್ಕೆ ಬಿದ್ದಿದಾಗ್ಲೇ ಇದು ಅರೌಂಡ್ 4.5 ಅವರ್ಸ್ ಆ ತರ ಟೈಮಿಂಗ್ ಕೊಡ್ತಿತ್ತು. ಈ ಪೈರ್ಗಿನ್ನ ಮೊದಲನೇ ಪೈರ್ ಬಂದಿದ್ದಂತ ಅಕ್ಕಿಗಳು ಅದು ಕೂಡ ಒಳ್ಳೆ ಟೈಮಿಂಗ್ ಕೊಟ್ಟಿತ್ತು ಅಂತ ಹೇಳಿದ್ರು. ಯಾಕೆಂದ್ರೆ ಅವರು ನಮಗೂ ಗೊತ್ತಿದ್ದವರೇ ತಗೊಂಡೋಗಿದ್ರು. ಸೊ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಈ ನೆಕ್ಸ್ಟ್ ಈ ಅಕ್ಕಿ ಯಾವುದೇ ಮರಿ ತಗ್ಸಿದ್ರು ಅದು ನಮ್ಗೆ ಕೊಡಿ ಅನ್ನೋ ತರ ಫೋರ್ಸ್ ಮಾಡ್ತಾ ಇದ್ರು. ಯಾಕೆಂದ್ರೆ ಆ ಲಾಸ್ಟ್ ಬಂದಿದ್ದಂತ ಮರಿಗಳು 5.5 ಅವರ್ 6.5 ಅವರ್ ಎಲ್ಲ ಆರಿದ್ದಂತ ರೆಕಾರ್ಡ್ ಮಾಡಿತ್ತು ಅಂತ ಅವ್ರಿಗೆ ತುಂಬಾ ಇಷ್ಟ ಆಗಿ, ಸೊ ಅವ್ರು ಎಷ್ಟು ಪ್ರೈಸ್ ಆದ್ರೂ ಪರವಾಗಿಲ್ಲ ಇದ್ರ ಮರಿ ಎಲ್ಲಾನು ನಮ್ಗೆ ಕೊಡಿ ಅನ್ನೋ ತರ ಕೇಳ್ತಾ ಇದ್ರು. ಸೊ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ತರ ಬ್ರೀಡಿಂಗ್ ಪೇರ್ ನ ನೋಡ್ಕೊಡ್ತೀರಾ, ಮತ್ತೆ ಅದು ಎಷ್ಟು ಟೈಮಿಂಗ್ ಕೊಟ್ಟೈತೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಯಾವಾಗ್ಲಾದ್ರು ಬ್ರೀಡಿಂಗ್ ಪೇರ್ ನ ಜೊತೆ ಮಾಡಬೇಕು ಅಂದ್ರೆ, ಸೊ ಅದನ್ನ ನೋಡ್ಕೊಂಡು ಅದ್ರ ಟೈಮಿಂಗ್ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈ ಅಕ್ಕಿಗಳು ನೋಡಿ, ಮಳೆ ಬರ್ತೈತೆ ಆಲ್ರೆಡಿ. ಸೊ ಈ ಮಳೆಲೇ ಆರ್ತೈತೆ ನಮ್ಮ ಅಕ್ಕಿಗಳು. ಮಳೆಯಲ್ಲಿ ಈ ತರ ತುಂಬಾ ಹೊತ್ತು ಆರುತ್ತೆ ಅಂದ್ರೆ ಆ ಅಕ್ಕಿಗಳು ತುಂಬಾ ಚೆನ್ನಾಗೈತೆ ಅಂತ. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಆಗಿ ಮಳೆ ಇಲ್ಲ ಕತ್ಲೆ ಐತೆ ಅಂದ್ರೆ ತುಂಬಾ ಅಕ್ಕಿಗಳು ಬೇಗ ಇಳಿಗ್ ಬಿಡುತ್ತೆ. ಬಟ್ ಈ ಅಕ್ಕಿಗಳು ನಮ್ಗೆ ಯಾಕೆ ತುಂಬಾ ಇಷ್ಟ ಆಯ್ತು ಅಂದ್ರೆ, ಮಳೆ ಬರ್ಲಿ ಇಲ್ಲ ಗುಡುಗೆ ಇರ್ಲಿ ಇಲ್ಲ ಕತ್ಲೆ ಆಗ್ತಾ ಇದ್ರು ಕೂಡ ತುಂಬಾ ಹೊತ್ತು ಟೈಮಿಂಗ್ ಕೊಟ್ಟು ಆರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಅದನ್ನ ನೋಡಿದ್ರೆ ಕೆಳಗಡೆ ಇಳಿಯೋ ತರನೇ ಇಲ್ಲ, ಬಟ್ ಆದ್ರೂ ಮಳೆ ಬರ್ತೈತೆ, ಆದ್ರೂ ಮೇಲೆ ಮೇಲೆ ಹೋಗ್ತಾ ಐತೆ. ಸೊ ಈ ತರ ಅಕ್ಕಿಗಳು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ನೋಡಿ, ಅದು ಯಾವುದೇ ಕಾರಣಕ್ಕೆ ಕೆಳಗಡೆ ಇಳಿಯೋ ತರನೇ ಇಲ್ಲ, ಅದು ಮೇಲೆ ಮೇಲೆ ಆರ್ತಾನೆ ಐತೆ. ಮತ್ತೆ ಎರಡು ಜೊತೆಲೇ ಹೋಗ್ತಾ ಐತೆ ನೋಡಿ. ಮತ್ತೆ ಪಲ್ಟಿ ಕೂಡ ರೆಗ್ಯುಲರ್ ಆಗಿ ಹೊಡಿತಾನೆ ಐತೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಮ್ದು ನನಗೆ ಗೊತ್ತಿದ್ದಂತ ಸ್ವಲ್ಪ ಇನ್ಫಾರ್ಮೇಶನ್ಸ್ ಎಲ್ಲ ಹೇಳಿದೀನಿ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಮತ್ತೆ ಇನ್ನೂ ಏನಾರ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಕ್ಲಾರಿಫೈ ಮಾಡಕ್ ಟ್ರೈ ಮಾಡ್ತೀನಿ. ಮತ್ತೆ ನಾನು ಮತ್ತೆ ಹೇಳ್ತಾ ಇದೀನಿ, ಏನಂದ್ರೆ ನಾವೇನ್ ಇದರಲ್ಲಿ ಅಷ್ಟೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ನಮಗೆ ಗೊತ್ತಿದ್ದಂತ ಇನ್ಫಾರ್ಮೇಶನ್ ನ ಶೇರ್ ಮಾಡಕ್ ತುಂಬಾ ಟ್ರೈ ಮಾಡಿದೀನಿ. ಯಾಕೆಂದ್ರೆ ತುಂಬಾ ಸಬ್ಸ್ಕ್ರೈಬರ್ಸ್ ಇದ್ರ ಬಗ್ಗೆ ಕೇಳ್ತಾನೆ ಇದ್ರು. ನಮ್ಮ ವಿಡಿಯೋದಲ್ಲಿ ಐ ಫ್ಲೈಯರ್ಸ್ ಬಗ್ಗೆ ಜಾಸ್ತಿ ಏನು ಹಾಕಿರಲ್ಲ ನಮ್ಮ ಚಾನಲ್ ಅಲ್ಲಿ, ಯಾಕೆಂದ್ರೆ ನಾವು ಹೊಸಬ್ರು ಅಂತ.